ಸೆಲೆಬ್ರಿಟಿ ಜೋಡಿಗಳು ತಮ್ಮ ನಡುವಿನ ಅನುಬಂಧದ ಬಗ್ಗೆ ಜನರೆದುರು ತೆರೆದಿಡುವ ಶೋ ಅಂದ್ರೆ ಅದು ಜೋಡಿ ನಂಬರ್ 1 ಶೋ. ಆದ್ರೆ ಕಳೆದ ವಾರದಿಂದ ಜೋಡಿ ನಂಬರ್ 1 ಶೋ ವಿರುದ್ಧ ಸಾಕಷ್ಟು ಮಂದಿ ಅಸಮಾಧಾನ ಹೊರಹಾಕಿದ್ರು. ಎಲ್ಲಿ ತನಕ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಇದೇ ಶೋ ಬಗ್ಗೆ ಮಾತು. ಆದ್ರೆ ಈ ವಾರದ ಸಂಚಿಕೆಯಲ್ಲಿ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ. ಮಾದರಿ ಜೋಡಿಗಳನ್ನ ಕರೆಸಿ ಸ್ಪರ್ಧಿಗಳಿಗೆ ಬದುಕಿನ ಪಾಠ ಮಾಡಲಾಗಿದೆ. ಆದ್ರೂ ಕೂಡ ಶೋ ವಿರುದ್ಧ ಒಂದಷ್ಟು ಮಂದಿ ಅಸಮಾಧಾನ ಹೊರಹಾಕಿದ್ದಾರೆ. ಮಾದರಿ ದಂಪತಿಗಳನ್ನ ಕರೆಸಿ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಜೋಡಿ ನಂಬರ್ 1 ಶೋ ರೋಚಕ ಘಟ್ಟ ತಲುಪಿದೆ. ಹಲವು ವರ್ಷಗಳಿಂದ ದಂಪತಿಗಳ ನಡುವಿನ ಪ್ರೀತಿ, ನಂಬಿಕೆ, ಹೊಂದಾಣಿಕೆ ಮತ್ತು ಭಾವನಾತ್ಮಕ ಬಂಧವನ್ನ ತೆರೆದಿಡುವ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ವಿಭಿನ್ನ ಟಾಸ್ಕ್ಗಳನ್ನು ನೀಡಲಾಗ್ತಿದೆ. ಸ್ಪರ್ಧಿಗಳು ಕೂಡ ಖುಷಿಯಿಂದ ಭಾಗವಹಿಸುತ್ತಿದ್ದಾರೆ. ಆದರೆ ಕಳೆದ ಸಂಚಿಕೆಯಿಂದ ಈ ಶೋ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೆ ಗುರಿಯಾಗಿದೆ. ಕಳೆದ ವಾರ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ನಲ್ಲಿ ಜೋಡಿಗಳು ಇಲ್ಲಿವರೆಗೂ ಹೇಳಲಾಗದ ನೋವನ್ನ ತಮ್ಮ ಪಾರ್ಟ್ನರ್ ಮುಂದೆ ಓಪನ್ ಆಗಿ ಹೊರಹಾಕಬೇಕಿತ್ತು. ಈ ರೌಂಡ್ನಲ್ಲಿ ಗೀತಾ ಭಾರತಿ ಭಟ್, ರಾಜಾರಾಮ್ ಭಟ್ ಮಧ್ಯೆ ನಡೆದ ಮಾತುಕತೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಬೆನ್ನಲ್ಲೇ ನಟಿ ಗೀತಾ ತಾವು ಚೆನ್ನಾಗಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟರು. ವೀಕ್ಷಕರು ಮಾತ್ರ ಶೋ ವಿರುದ್ಧ ಸಿಟ್ಟಾಗಿದ್ರು. ಕೆಲ ವೀಕ್ಷಕರು ಇದನ್ನ ಜೋಡಿ ನಂಬರ್ 1 ಅಲ್ಲ, ಡಿವೋರ್ಸ್ ನಂಬರ್ 1 ಶೋ ಅಂತ ವ್ಯಂಗ್ಯವಾಡ್ತಿದ್ರು. 4 ಗೋಡೆಗಳ ಮಧ್ಯೆ ಇರಬೇಕಾದ ವಿಚಾರಗಳನ್ನ ಈ ಶೋನಲ್ಲಿ ಪ್ರಸಾರ ಮಾಡೋದು ಎಷ್ಟು ಸರಿ? ಶೋ ಹೆಸರಲ್ಲಿ ಅನ್ಯೋನ್ಯವಾಗಿದ್ದ ಜೋಡಿಗಳ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಲಾಗ್ತಿದೆ. ದುಡ್ಡನ್ನ ಪಡೆದು ಇಂಥ ವಿಚಾರಗಳನ್ನ ರಿಯಾಲಿಟಿ ಶೋನಲ್ಲಿ ಹೇಳ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗಿತ್ತು. ಇಂಥ ವಿಷಯ ಕ್ಯಾಮ್ರಾ ಮುಂದೆ ಹೇಳುವ ಅಗತ್ಯವೇನಿದೆ? ಸೆಲೆಬ್ರಿಟಿಯಾಗಿ ಹೀಗೆ ಮಾಡಬಾರ್ದು ಅಂತ ಗೊತ್ತಾಗಲ್ವಾ? ದುಡ್ಡು ತಗೊಂಡು ಇಂಥ ಪರ್ಸನಲ್ ವಿಷಯ ಮಾತಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಈ ವಾರದ ಸಂಚಿಕೆಯಲ್ಲಿ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ. ಮಾದರಿ ಜೋಡಿಗಳನ್ನ ಶೋಗೆ ಕರೆಸಿಕೊಳ್ಳಲಾಗಿದೆ. ಹೌದು, ಈ ವಾರ ಜೋಡಿ ನಂಬರ್ 1 ಶೋನಲ್ಲಿ ಆದರ್ಶ ಜೋಡಿಗಳು ರೌಂಡ್ ನಡೆದಿದೆ. ಹೀಗಾಗಿ ಹಿರಿಯ ಜೋಡಿಗಳನ್ನ ಶೋಗೆ ಕರೆಸಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಚಂದ್ರು ದಂಪತಿ, ಸುಮಾ ಮತ್ತು ವಿಷ್ಣು, ಶ್ರೀನಾಥ್ ಅರಸ್ ದಂಪತಿ, ಭಾವಕವಿ BR ಲಕ್ಷ್ಮಣ್ ರಾವ್ ಮತ್ತು ಗಿರಿಜಾ, ಅವಿನಾಶ್ ಸಂಗೀತ, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಜೋಡಿ ಭಾರತಿ ರಮೇಶ್, ಶಿವ ಅಂಜಲಿ ಮುಂತಾದವರನ್ನ ಕರೆಸಿಕೊಳ್ಳಲಾಗಿತ್ತು. ಜೋಡಿಗಳಿಗೆ ಬಾಂಧವ್ಯದ ಬಗ್ಗೆ ಪಾಠ ಮಾಡಲು ಕರೆಸಲಾಗಿದೆ. ಅವರ ಜೀವನದ ಕಷ್ಟ, ದುಃಖ, ಸುಖ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆ. ಈ ಮೂಲಕ ಪ್ರೀತಿಸೋರಿಗೆ ರೂಪ, ಲಕ್ಷಣ ಬೇಡ, ಹೃದಯ ಹೊಂದಿದ್ರೆ ಸಾಕು ಅಂತ ಈ ಸಂಚಿಕೆಯಲ್ಲಿ ತೋರಿಸಲಾಗಿತ್ತು. ಆದ್ರೀಗ ಈ ಸಂಚಿಕೆಗೂ ಕೆಲ ವೀಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ. ಮೊನ್ನೆ ಕಾಂಟ್ರವರ್ಸಿ, ಈಗ ಪ್ಯಾಚಪ್ಗಾಗಿ ಈ ರೌಂಡ್ ಮಾಡಿದ್ರಾ? ಮಾದರಿ ದಂಪತಿ ಕರೆಸಿ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಶೋ ಅಂದಮೇಲೆ ವೀಕ್ಷಕರು ಇದನ್ನ ಸೀರಿಯಸ್ ಆಗಿ ನೋಡ್ತಾರೆ. ನೆಗೆಟಿವ್, ಪಾಸಿಟಿವ್ ಕಾಮೆಂಟ್ಸ್ ಬರೋದು ಕಾಮನ್. ಇದೀಗ ಈ ಶೋ ವಿಚಾರದಲ್ಲೂ ಹೀಗೆ ಆಗಿದೆ. ಮುಂಬರುವ ಸಂಚಿಕೆಯಲ್ಲಿ ಏನೆಲ್ಲ ರೌಂಡ್ಸ್ ಇರಲಿದೆ ಅಂತ ಕಾದು ನೋಡಬೇಕು. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.